ಮಾರ್ನಿಂಗ್ ಫ್ರೆಂಡ್ಸ್. ಇಂದಿನ ಜಗತ್ತಲ್ಲಿ ನಾವು ಹೆಚ್ಚು ಮಾಡುವಂತ ಕೆಲಸ ಏನು ಗೊತ್ತಾ? ನಮ್ಮ ಜೀವನವನ್ನ ಬೇರೆಯವರ ಜೀವನದೊಂದಿಗೆ ಹೋಲಿಕೆ ಮಾಡಿಕೊಳ್ಳುವಂತದ್ದು. ಒಬ್ಬನ ಜೀವನ ವೇಗವಾಗಿ ಸಾಗ್ತಾ ಇದೆ, ಇನ್ನೊಬ್ಬನ ಜೀವನ ನಿಧಾನವಾಗಿದೆ. ಒಬ್ಬನಿಗೆ ಉತ್ತರ ಬಂದಿದೆ, ಇನ್ನೊಬ್ಬನು ಇನ್ನೂ ಕಾಯ್ತಾ ಇದ್ದಾನೆ. ಆಗ ನಾವು ಕೇಳ್ಕೊಳ್ತೇವೆ, ನನ್ನ ಜೀವನ ಯಾಕೆ ಹೀಗೆ, ನಾನು ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೇನೆ. ಆದ್ರೆ ದೇವ್ರು ಇಂದು ನಮ್ಗೆ ಹೇಳುವಂತ ಸತ್ಯ ಏನಂದ್ರೆ, ನಿನ್ನ ಪ್ರಯಾಣ ನಿನ್ನದೇ. ದೇವರು ಪ್ರತಿಯೊಬ್ಬರಿಗೂ ಒಂದೇ ಮಾರ್ಗವನ್ನ ಕೊಡಲ್ಲ, ಒಂದೇ ಸಮಯ ಪಟ್ಟಿ ಎಲ್ಲರಿಗೂ ಇರಲ್ಲ. ಫ್ರೆಂಡ್ಸ್, ಬೈಬಲ್ನಲ್ಲಿ ನೋಡೋದಾದ್ರೆ ಅಬ್ರಹಾಮನ ಪ್ರಯಾಣ ಕಾಯುವಂತ ಪ್ರಯಾಣ, ಯೋಸೇಫನ ಪ್ರಯಾಣ ನೋವಿನ ಮೂಲಕ ದೇವರಿಗೆ ಮಹಿಮೆ, ದಾವಿದನ ಪ್ರಯಾಣ ಅಭಿಷೇಕದಿಂದ ಸಿಂಹಾಸನದವರೆಗೆ ವಿಳಂಬ, ಮೋಶೆಯ ಪ್ರಯಾಣ ಅರಮನೆಯಿಂದ ಮರುಭೂಮಿಗೆ ಮತ್ತೆ ನಾಯಕತ್ವಕ್ಕೆ. ಒಬ್ಬರ ಪ್ರಯಾಣ ಒಂದೇ ರೀತಿ ಅಲ್ಲ. ಯೆರೆಮೀಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನ ನಾನೇ ಬಲ್ಲನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ದೇವರಿಗೆ ನಮ್ಮ ಕುರಿತು ಸ್ವಂತ ಯೋಚನೆ ಇದೆ, ಇನ್ನೊಬ್ಬರ ಯೋಚನೆಯ ಡೂಪ್ಲಿಕೇಟ್ ಅಲ್ಲ. ಫ್ರೆಂಡ್ಸ್, ಒಮ್ಮೆ ಇಬ್ರು ರೈಲು ಪ್ರಯಾಣಿಕರಿದ್ರು. ಒಬ್ಬನು ಎಕ್ಸ್ಪ್ರೆಸ್ ರೈಲ್ನಲ್ಲಿ, ಇನ್ನೊಬ್ಬನು ಪ್ಯಾಸೆಂಜರ್ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಪ್ಯಾಸೆಂಜರ್ ರೈಲ್ನಲ್ಲಿದ್ದವನು ಬೇಸರದಿಂದ ಹೇಳ್ತಾನೆ, ಇನ್ನೊಬ್ಬನು ಈಗಾಗ್ಲೇ ತಲುಪಿದ್ದಾನೆ, ನನ್ನ ಟ್ರೈನ್ ಇನ್ನ ನಿಲ್ಲಿಸ್ತಾ ಸಾಕ್ತಾ ಇದೆ ಎಂಬುದಾಗಿ. ಆ ಸಮಯದಲ್ಲಿ ಒಬ್ಬ ಹಿರಿಯನ್ ಹೇಳ್ತಾನೆ, ನಿನ್ನ ರೈಲ್ ನಿಲ್ತಾ ಇದೆ ಅಂತ ಹೇಳಿದ್ರೆ ನಿನ್ನ ಡೆಸ್ಟಿನೇಷನ್ ತಪ್ಪಾಗಿದೆ ಅಂತ ಅಲ್ಲ, ನಿನ್ನ ಪ್ರಯಾಣಕ್ಕೆ ಬೇಕಾದಂತ ನಿಲ್ದಾಣಗಳು ಹೆಚ್ಚು ಎಂಬುದಾಗಿ. ದೇವರೊಂದಿಗೆ ನಮ್ಮ ಜೀವನವೂ ಕೂಡ ಹಾಗೆ. ಕೆಲವರ ಜೀವನ ವೇಗವಾಗಿ ಕಾಣಬಹುದು, ಆದ್ರೆ ದೇವರು ನಿನ್ನನ್ನ ಅಗತ್ಯವಿರುವಂತ ಸ್ಥಳಕ್ಕೆ ನಿಲ್ಲಿಸ್ತಾನೆ. ನಿನ್ನನ್ನ ಮುರಿಯೋದಕ್ಕೋಸ್ಕರ ಅಲ್ಲ, ನಿನ್ನನ್ನ ರೂಪಿಸೋದಕ್ಕೋಸ್ಕರ. ಫ್ರೆಂಡ್ಸ್, ಉದಾಹರಣೆಗೆ ಯೋಸೇಫನ ಜೀವಿತವನ್ನ ನೋಡಿ. ಅವನ್ ಕನ್ಸ್ ಕಾಣ್ತಾನೆ, ಅವನನ್ನ ಗುಂಡಿಗೆ ಹಾಕ್ತಾರೆ, ದಾಸತ್ವಕ್ಕೆ ಮಾರಾಟ ಮಾಡ್ತಾರೆ, ಅವನ್ ಜೈಲಿಗೂ ಕೂಡ ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಮನುಷ್ಯರ ದೃಷ್ಟಿಯಲ್ಲಿ ನೋಡೋದಾದ್ರೆ ಇದು ಒಂದು ಫೇಲ್ಯೂರ್, ಆದ್ರೆ ದೇವರ ದೃಷ್ಟಿಯಲ್ಲಿ ಇದು ಯೋಸೇಫನಿಗೆ ಒಂದು ತರಬೇತಿ. ಯೋಸೇಫನ ಪ್ರಯಾಣ ನೇರವಾಗಿರ್ಲಿಲ್ಲ, ಆದ್ರೆ ಅದು ಸರಿಯಾದಂತ ದಿಕ್ಕಿನಲ್ಲಿ ಇತ್ತು. ದೇವರು ನಿನ್ನನ್ನ ತಡ ಮಾಡ್ತಾ ಇದ್ದಾನೆ ಅಂದ್ರೆ ತಿರಸ್ಕರಿಸ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಆತನು ನಿನ್ನನ್ನ ಮುಂದಿನ ಹಂತಕ್ಕೆ ಸಿದ್ಧಪಡಿಸ್ತಾ ಇದ್ದಾನೆ. ಕೊನೆಯದಾಗಿ ಫ್ರೆಂಡ್ಸ್, ಇಂದು ದೇವ್ರು ನಮ್ಗೆ ಹೇಳುವಂತ ಸಂದೇಶ ಇದು, ನಿನ್ನ ಪ್ರಯಾಣ ನಿನ್ನದೇ, ನಿನ್ನ ಸಮಯ ದೇವರ ಕೈಯಲ್ಲಿದೆ, ನಿನ್ನ ಮಾರ್ಗ ದೇವರ ಯೋಜನೆಯಲ್ಲಿದೆ. ಇನ್ನೊಬ್ಬರ ಜೀವನ ನೋಡಿ ಆತಂಕ ಪಡಬೇಡ, ಇನ್ನೊಬ್ಬರ ವೇಗ ನೋಡಿ ನಿರಾಶೆ ಆಗ್ಬೇಡ. ಯಾಕಂದ್ರೆ ದೇವರು ನಿನ್ನನ್ನ ನಿನ್ನ ಮಾರ್ಗದಲ್ಲಿ ನಡೆಸ್ತಾನೆ. ನೀನ್ ಮಾಡ್ಬೇಕಾದದ್ದನ್ನ ನಂಬಿಕೆ ಇಟ್ಟು ಮುಂದೆ ಸಾಗು. ನಿನ್ನ ಪ್ರಯಾಣ ದೇವರ ಕೈಯಲ್ಲಿದೆ. ಆತನು ಆರಂಭಿಸಿದ ಕಾರ್ಯವನ್ನ ಆತನು ಪೂರ್ಣಗೊಳಿಸುತ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.